ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅನ್ನೋ ಸ್ಪಷ್ಟನೆಯನ್ನ ಮತ್ತೆ ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. 5 ವರ್ಷವೂ ನಾನೇ ಸಿಎಂ. ಅವ್ರು ಮೊನ್ನೆ ಹೇಳಿದೇನು 5 ವರ್ಷವೂ ನಮ್ಮದೇ ಸರ್ಕಾರ ಇರುತ್ತೆ, ಬಂಡೆಯಂತೆ ಗಟ್ಟಿಯಾಗಿರುತ್ತೆ ನಮ್ಮ ಸರ್ಕಾರ ಅಂತ. ಈಗ ಅವ್ರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ 5 ವರ್ಷ ಕೂಡ ನಾನೇ ಸಿಎಂ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿಕ್ಕಿದೆ. ಅದಕ್ಕೂ ಮುಂಚೆ ಕೊಟ್ಟಿರುವಂತಹ ಮೆಸೇಜ್ ಎದುರಾಳಿಗಳಗ ಅನ್ನೋ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಎತ್ತಿಟ್ಟು ಬಂಡೆಯಂತೆ ನಮ್ಮ ಸರ್ಕಾರ ಇರುತ್ತೆ 5 ವರ್ಷ ಅಂದಾಗ ನೀವೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀರಾ ಸರ್ ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾ ಇದ್ದಾಗೆ ಆ ಪ್ರಶ್ನೆ ಕೇಳಿಸೇ ಇಲ್ವೇನೋ ಅಂತ ಅವರು ಗಡಿಬಿಡಿಯಲ್ಲಿ ಹೋದ್ರು. ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ, ಅಧಿಕಾರಿಗಳು ಮನೆ ಬಾಗಿಲಿಗೆ ಅಂಟಿಸಿ ಸಮೀಕ್ಷೆ ಮಾಡಲಾಗಿದೆ ಅಂತ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆ ಥರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನಗೇನು ತೊಂದರೆ? ಹೇಳೋದು ನಿಮಗೆ ಆನ್ಲೈನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ. ನೋಡಪ್ಪ, ನಿನಗೆ ಮನೆಗೆ ಬಂದಿರ್ತಾರೆ, ಅಲ್ಲಿ ಕೊಡಲಿಲ್ಲ ಅಂತಂದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲದೆ ಹೋದರೆ, ಹೇಳದೆ ಹೋದರೆ, ಜಾತಿ ಹೇಳದೆ ಹೋದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ. ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಸಮೀಕ್ಷೆ ವಿಚಾರದಲ್ಲಿ ಕಳ್ಳಾಟ ಆಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಅಂದಾಗ ಸರ್ಕಾರದ ಸಮೀಕ್ಷಾ ಮಾದರಿಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಆನ್ಲೈನಲ್ಲಿ ಮಾಡ್ಕೊಳ್ಬೋದು ಅಂತ. ಆನ್ಲೈನಲ್ಲಿ ಈಗ ನಾನು ಬೇಕಾದ ಇನ್ಫಾರ್ಮೇಶನ್ ಕೊಡ್ತೀನಿ, ಅದನ್ನು ವೆರಿಫೈ ಯಾರು ಮಾಡ್ತಾರೆ ಆನ್ಲೈನಲ್ಲಿ? ಆನ್ಲೈನ್ ಮುಖಾಂತರ ಕೆಲಸವನ್ನ ಮಾಡುವಂತಹ ಬಿಬಿಎಂಪಿ ಅಧಿಕಾರಿಗಳು ನಮ್ಮ ಬೆಂಗಳೂರಿನಲ್ಲಿ ಇದ್ದಾರಾ? ಇದ್ರೆ ಯಾರು? ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ವರ್ಷ ಆಗಿರುತ್ತೆ, ಅದನ್ನು ನೋಡೋದಕ್ಕೆ ಯಾರೂ ಇರಲ್ಲ ಅಲ್ಲಿ, ಅಕ್ಸೆಪ್ಟ್ ಮಾಡೋದಕ್ಕೆ ಯಾರೂ ಇರಲ್ಲ ಅಲ್ಲಿ. ಸೊ ಆನ್ಲೈನ್ ವಿಚಾರಗಳು ಸಿದ್ದರಾಮಯ್ಯ ಅವ್ರಿಗೆ ಯಾರೋ ತಪ್ಪು ಇನ್ಫಾರ್ಮೇಷನ್ ಅವ್ರು ಸುತ್ತಮುತ್ತ ಇರೋರು ಕೊಟ್ಟಿದ್ದಾರೆ. ಆನ್ಲೈನ್ ಆಪ್ಷನ್ಸ್ ಇದೆ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನೋ, ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಧಿಕಾರಿಗಳಿಗೆ.